ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ. ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಕೋರಾ ಸಿನಿಮಾ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಇತ್ತೀಚೆಗೆ ಬೆಳೆದಂತಹ ನಟರು ಕೂಡ ಈ ಸಿನಿಮಾ ನೋಡಿ ಬೆರಗಾಗ್ಬಿಟ್ಟಿದ್ದಾರೆ. ಯಾವುದು ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹುಟ್ಟು ಹೋರಾಟಗಾರರು, ಹಾಗೆ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಪಿ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡಿಸ್ತಾ ಈ ಒಂದು ಸಿನಿಮಾ ಬಗ್ಗೆ ಒಂದಷ್ಟು ಸಣ್ಣ ಪುಟ್ಟ ತಮಾಷೆಯ ಮಾತುಗಳನ್ನ ಹಾಡ್ತಾ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚೆಗೆ ಯಾವ ಸಿನಿಮಾಗಳು ಓಡದೇ ಇರುವಂತಹ ಕನ್ನಡ ಸಿನಿಮಾಗಳು ಇತ್ತೀಚೆಗೆ, ಆದ್ರೆ ನಿಮ್ಮ ಸಿನಿಮಾಗಳು ಅದು ಆಂಧ್ರ ತಮಿಳ್ನಾಡಿನಲ್ಲಿ ಓಡ್ತಾ ಇದೆ ಅಂದ್ರೆ ಅಷ್ಟು ಮಟ್ಟಿಗೆ ಸಿನಿಮಾ ಮಾಡಿದಿರ ಅಂತ. ಇತ್ತೀಚೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯೋದು ತುಂಬಾ ಕಷ್ಟ ಇದೆ ಸರ್, ನಾವು ನೋಡ್ತಾ ಇದ್ದೀವಿ. ಆದ್ರೆ ನೀವು ಸಿನಿಮಾ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ಬಂದು ಸಿನಿಮಾ ಮಾಡಿ ನಿರ್ಮಾಪಕರಾಗಿ ಅದಾದ್ಮೇಲೆ ವಿಲನ್ ಹಾಕ್ತಿರೋದು ಹೇಗ್ ಸರ್, ಹೇಗ್ ಪ್ರಾರಂಭ ಆಯ್ತು ಈ ಒಂದು ಸಿನಿಮಾ ಜರ್ನಿ ಬಂದ್ಬಿಟ್ಟು ನನ್ಗೇನು ಹೊಸ್ತಲ್ಲ. ನಾನು ಫಸ್ಟ್ ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ, 10 years ಆಯ್ತು. ಅಂದ್ರೆ ನಿಮ್ಮ ವಯಸ್ಸು ಎಷ್ಟಿತ್ತು? ವಯಸ್ಸು ಲೆಕ್ಕ ಹಾಕೊಳ್ಳಿ, ಒಂದು 32 ಇರ್ಬೋದೇನೋ ಬಹುಶಃ. ಹೌದೌದು, ಬಂದೆ. ಸೊ ಅದಾದ್ಮೇಲೆ ನನಗೆ ಒಂದು ಗೊತ್ತಾಯ್ತು, ದುಡ್ಡಿದ್ದು ಬಿಟ್ರೆ ಮಾತ್ರ ಸಿನಿಮಾ ಲ್ಯಾಂಡಿಗೆ ಯಾರು ಬರ್ಬೇಡಿ ದಯವಿಟ್ಟು. ಸಿನಿಮಾ ಲ್ಯಾಂಡಿಗೆ ಬರ್ಬೇಕಾದ್ರೆ ಫಸ್ಟು ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಇರಬೇಕು. ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಪೋಸ್ಟ್ ಹಾಕೋ ಕೆಪಾಸಿಟಿ ಇರಬೇಕು. ಎಡಿಟಿಂಗು, ಡಬ್ಬಿಂಗು, ರೀರೆಕಾರ್ಡಿಂಗು, ಸೆನ್ಸರು, ಮಾನಿಟ್ರು, ಕ್ಯಾಮ್ರಾವರೆಗೂ ಪ್ರತಿಯೊಂದು ಅವನಿಗೆ ನಾಲೆಡ್ಜ್ ಇರಬೇಕು. ಆ ನಾಲೆಡ್ಜ್ ಇದ್ದರೆ ಮಾತ್ರ ಸಿನಿಮಾ ಬನ್ನಿ. ಯಾಕಂತೇಳಿದ್ರೆ ಇದು ಸಿನಿಮಾ ಅನ್ನೋದೊಂದು ದೊಡ್ಡ ಸಮುದ್ರ ಇದ್ದಂಗೆ, ದೊಡ್ಡ ಇಂಡಸ್ಟ್ರಿ. ಸೊ ಇಲ್ಲಿ ನಾವು ಬರೋದು ದುಡ್ಡು ಹಾಕೋದು, ದುಡ್ಡು ಮಾಡಬೇಕಂತ, ಒಂದು ಹೆಸರು ಮಾಡ್ಬೇಕಂತ. ಇಲ್ಲಿ ಬಂದು ನಾವು ದುಡ್ಡು ಕಳ್ಕೊಳಕ್ಕಲ್ಲ. ಸೊ ಹಾಗಾಗಿ 10 ವರ್ಷ ಆದಮೇಲೆ ಈ ಒಂದು ಕೋರ ಸಿನಿಮಾ ಮಾಡ್ಬೇಕಂತೇಳಿ ಸಾಕಷ್ಟು ಸ್ಕ್ರಿಪ್ಟಿಗೆ ಒತ್ತನ್ನ ಕೊಟ್ಟು ನಮ್ಮ ಹೊರಟ ಲವಿ ಡೈರೆಕ್ಟರ್ನ ಕರ್ಕೊಂಡು ತುಂಬ ಎಫೆಕ್ಟ್ ಆಗಿ ಇಡೀ ಕರ್ನಾಟಕ ರಾಜ್ಯದ ಏನು ಮಲೆನಾಡು, ಮಡಿಕೇರಿ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ, ಉಡುಪಿ, ಸಕಲೇಶ್ಪುರ, ಸಾಕಷ್ಟು ಒಂದು ಫಾರೆಸ್ಟ್ ಬೇಸಲ್ಲಿ ನಾವು ಶೂಟ್ ಮಾಡಿದ್ವಿ, ಆಯಿತಾ. ಸೊ ನಮಗೆ ಒಂದು ಇವತ್ತೇನು ಖುಷಿ ಅಂತ ಹೇಳಿದ್ರೆ, ಕಳೆದ ಬಾರಿ ನಮ್ಮ ಧ್ರುವ ಸರ್ಜಾ ಅವರು ಬಂದು ಟ್ರೀಸರ್ ರಿಲೀಸ್ ಮಾಡಿಕೊಟ್ರು. ಇಡೀ ಕರ್ನಾಟಕ ರಾಜ್ಯದಿಂದ ಫುಲ್ಲು ರೆಸ್ಪಾನ್ಸು. ಸಾಲದಿದ್ಗೆ ಬೇರೆ ಕಡೆ ಬಾಂಬೆ, ಡೆಲ್ಲಿ, ಕಲ್ಕತ್ತಲ್ಲ ಅವರು ಪಾಪ ರಿವ್ಯೂ ಮಾಡಿ ಯೂಟ್ಯೂಬಲ್ಲಿ ಬಿಡೋರು, ಓ ಕೋರಾ ಸಿನಿಮಾ ಟ್ರೀಸರ್ ಸೂಪರ್ ಅಂತ. ಅವ್ರು ಯಾರಂತ ನನಗೆ ಪರಿಚಯ ಇಲ್ಲ. ಸೊ ಅದೆಲ್ಲ ಆದಮೇಲೆ ನಮ್ಗೆ ಗೊತ್ತಾಯ್ತಿಲ್ಲ, ನಮ್ಮ ಸಿನಿಮಾದ ಏನೋ ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ತುಂಬ ಅದ್ಭುತ ಸಿನಿಮಾ ಮಾಡಿದ್ದೀವಿ. ಆಲ್ರೆಡಿ ಸಿನಿಮಾ ಸೆನ್ಸರ್ ಆಗಿದೆ, US ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಜೊತೆಗೆ ನಾವು ಮೊನ್ನೆ ತಮಿಳ್ನಾಡು ಮತ್ತು ಆಂಧ್ರದ ಡಿಸ್ಟ್ರಿಬ್ಯೂಟರ್ ಬಂದಿದ್ದರು, ಅವ್ರ ಸಿನಿಮಾಗೆ ತೋರಿಸೋದು. ಸಿನಿಮಾ ನೋಡಿದಕ್ಕೆ ಫಿದಾ ಆಗ್ಬಿಟ್ರು ಅವರು. ಫಿದಾಗಿ ಅಗ್ ಮಾಡಿಬಿಟ್ಟು ವಿತ್ತಿನ ಅವತ್ತೇ ಅಗ್ರಿಮೆಂಟ್ ಆಗಿ 2 ಭಾಷೆಗೂ ನಮ್ಮ ಸಿನಿಮಾ ಸೇಲ್ ಆಯಿತು. ಸೊ ಅವತ್ತು ನಮಗೆ ಗೊತ್ತಾಯ್ತಿಲ್ಲ, ನಾವು ಪಟ್ಟಿರೋ ಕಷ್ಟಕ್ಕೆ ಇವಾಗ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ, ಎಲ್ಲ ಒಂದು ಕಡೆ ಗೆದ್ದಿದ್ದೀವಿ ಅನ್ನಿಸ್ತು. ಸೊ ಹಾಗಾಗಿ ಇಡೀ ನನ್ನ ಕೋರಾ ಟೀಮ್ ಏನಿದೆಯೋ, ನಮ್ಮ ಹೊರಟ ಇಲ್ಲ ಶ್ರೀಯವರಾಗಿರ್ಬೋದು, ಸುನಾಮಿ ಕಿಟ್ಟಿ ಆಗಿರ್ಬೋದು, ಹೀರೇನು ಚರಿಷ್ಮಾ, ಮಟಣ್ಣ, ಮುನಿಯವರು, ಸೌಜನ್ಯ, ಹಲವಾರು ಪಾತ್ರಧಾರಿಗಳಿದ್ದಾರೆ. ಎಲ್ಲರೂ ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಒಂದು ಆನೆಸ್ಟೇ ಇವತ್ತು ಕೋರ ಈ ಮಟ್ಟಿಗೆ ಮೂಡಿ ಬಂದಿದೆ. ಸರ್, ನೀವು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು, ಸಮಾಜ ಸೇವೆ ಮಾಡುವಂತವ್ರು. ಈ ಸಿನಿಮಾ ಗೀಳು ಹುಟ್ಟಿದ್ ಯಾವಾಗ? ಸೊ ನಾನು ದಿನ ಬೆಳಗ್ಗೆ ಗಾಂಧಿನಗರ, 30 ವರ್ಷ ಹೋರಾಟ ನಮ್ಮ ಗಾಂಧಿನಗರ. ಸೊ ಹಾಗಾಗ್ಬಿಟ್ಟು ಇಡೀ ಗಾಂಧಿನಗರದಲ್ಲಿ ಎಲ್ಲ ಸಿನಿಮಾ ರಂಗದ ಸ್ನೇಹಿತರು ನನಗೆ ಚಿರಪರಿಚಿತರು. ಸೊ ಯಾವುದೋ ಒಂದು ಸುಬ್ರಹ್ಮಣ್ಯ ಅಂತ ಸಿನಿಮಾಗೆ ಒಂದು ಪೂಜೆ ಗೆಸ್ಟಾಗಿ ಕರೀತಾರೆ, ಆ ಸಿನಿಮಾಗೆ ಗೆಸ್ಟಾಗಿ ಹೋಗ್ತೀನಿ. ಪೂಜೆ ಆದಮೇಲೆ ಕಂಟಿನ್ಯೂಸ್ ಹಣ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತಿದೆ. ಸೊ ಹಂಗಾಗ್ಬಿಟ್ಟು ಇದು ಇಲ್ಲಿ ತನಕ ನಮ್ಮನ್ನ ತಂದು ನಿಲ್ಸಿದೆ. ಸರ್, ನೋಡ್ತಾ ಇದೀವಿ ಇತ್ತೀಚೆಗೆ ರಾಜಕಾರಣಿಗಳು ಬರ್ತಾರೆ, ಓಟ್ ಹಾಕಿಸ್ಕೊಳ್ತಾರೆ, ಮತ್ತೆ 5 ವರ್ಷಕ್ಕೊಮ್ಮೆ ಬರ್ತಾರೆ. ಆದ್ರೆ ನೀವು ಕೂಡ ಅಂಬೇಡ್ಕರ್ ಸೇನೆಯಲ್ಲಿ ಇದ್ದು ರಾಜ್ಯಾಧ್ಯಕ್ಷರಾಗಿ ಬಡವರ ಬಂಧು ಅಂತ ಕರೆಸ್ಕೊಳ್ಳುವಂತಹ ನೀವು ನೋಡಿದ್ರು ಸರ್, ಎಷ್ಟೋ ಕಡೆ ದಾನ ಧರ್ಮಗಳು, ಕೊರೋನಾ ಸಂದರ್ಭದಲ್ಲಂತೂ ಎಗ್ಗಿಲ್ಲದೆ ಸಹಾಯಗಳನ್ನ ಮಾಡ್ತಾ ಬಂದಿದ್ದೀರಿ. ಆದ್ರೆ ನಿಮ್ಮಿಂದ ಯುವಕರು ಕಲಿಬೇಕಾದ ಸಾಕಷ್ಟಿದೆ. ಯಾಕೆಂದ್ರೆ ನೀವು ಈ ವಯಸ್ಸಿನಲ್ಲಿ ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಈ ಒಂದು ಕೆಲಸಗಳನ್ನ ಮಾಡ್ಕೊಂಡು ಸಮಾಜ ಸೇವೆಯನ್ನ ಮಾಡ್ಕೊಂಡಿದ್ದೀರಾ. ಆದ್ರೆ ನೀವೊಂದು ಹೇಳಿದ್ರಲ್ಲ, ಈ ಸಿನಿಮಾ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಹೋಗ್ತಾ ಇದೆ. ನಮ್ಮ ಸಿನಿಮಾ ಮೂಲಕ ಒಂದು ಒಳ್ಳೆ ಸಂದೇಶನೇ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಆದಿವಾಸಿ ಬುಡಕಟ್ಟ ಜನಾಂಗ ಏನು ಅವರು ಒಂದು ನಿಜವಾಗ್ಲೂ ಪರಿಸ್ಥಿತಿ ಏನಿದೆ. ಈಗ ಆದಿವಾಸಿಗಳು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು, ಅವ್ರು ಕಾಡಿಂದ ಈಚೆ ಬರಲ್ಲ, ಅವ್ರು ಕಾಡಲ್ಲೇ ಸೆಟ್ಲ್ ಆಗಿರ್ತಾರೆ. ಸೊ ಒಂದು ರೀತಿಯಲ್ಲಿ ಕಾಡನ್ನ ಕಾಯೋರು ಅವರೇ, ಆಯಿತಾ. ಆದಿವಾಸಿಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಕಾಡು ಸೇಫ್ಟಿ ಆಗಿರ್ತದೆ. ಸೊ ಆ ಒಂದು ಬೇಸಿಕ್ ಇಟ್ಕೊಂಡು ಒಂದೊಳ್ಳೆ ಮೆಸೇಜ್ ಇದೆ ನಮ್ಮ ಸಿನಿಮಾದಲ್ಲಿ.
ತುಂಬ ಚೆನ್ನಾಗಿ ಮಾಡಿದ್ದೀವಿ. ಒಳ್ಳೆ ಫ್ಯಾಮಿಲಿ ನೋಡೋಂಥ ಕಂಟೆಂಟು ಮತ್ತು ಒಂದು ಕಮರ್ಷಿಯಲ್ ಫೈಟ್ಗಳು ಏನು ನಮ್ಮ ಚಿನ್ನಿ ಮಾಸ್ಟರ್ ರವಿವರ್ಮೆಲ್ಲ ಫೈಟ್ ಮಾಡಿದ್ದಾರೆ. ತುಂಬ ನೀವು ಇಡೀ ಸಿನಿಮಾ ನೋಡಿದ್ರೆ ಏನಪ್ಪ ಈ ಸಿನಿಮಾದಲ್ಲಿ ಏನೋ ಒಂದು ಹೊಸ್ತಾನೆ ಇದೆಯಲ್ಲ ಅಂತಿದೆ, ಆ ಮಟ್ಟಿಗಿದೆ ಸಿನಿಮಾ. ಸರ್ ನಿಮ್ಗೆ ನಿರ್ಮಾಣ ಮಾಡಿಸ್ಬೇಕು ಅಂತ ಯಾಕೆ ಅನಿಸ್ತು ಸಿನಿಮಾನ ನಾನು ಕೂಡ ನಿರ್ಮಾಣ ಮಾಡಬೇಕು ಅಂತ? ಈಗ ಏನಕ್ಕೆ ಅನ್ನಿಸ್ತಂದ್ರೆ ಆಲ್ರೆಡಿ ಒಂದು ಸಿನಿಮಾದಲ್ಲಿ ಸೋತಿದೆ ಆಯಿತಾ. ಸಿನಿಮಾದಲ್ಲಿ ಸೋತ ಮೇಲೆ ಮತ್ತೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಮಗೆ ಗಿಲ್ಟ್ ಕಾಯ್ತಾ ಇರ್ತದೆ. ಎಲ್ಲೋ ಒಂದು ಕಡೆ ನಾವು ಸೋತಿದ್ದೀವಿ ಅಂತ ಮತ್ತೆ ಅಲ್ಲೇ ಗೆಲ್ಲಬೇಕಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಸಿನಿಮಾ ನಿರ್ಮಾಣ ಮಾಡಿರೋದು. ಸೊ ಅದ್ರಲ್ಲಿ ನೋಡಿದ್ರೆ ನೀವು ವಿಲನ್ ಆಗಿ ನಿಲ್ಸಿದ್ದೀರಾ. ನಾನು ಆ್ಯಕ್ಚುಲಿ ಬಂದು ಇದೊಂದೇ ಸಿನಿಮಾ ಅಂತಲ್ಲ, ಸ್ಲಮ್ಮಲ್ಲಿ ಹೀರೋ ಆಗಿದೆ. ಅದನ್ನು ಒಂದು 23 ಸಿನಿಮಾ ತಮಿಳು, ಅಲ್ಲಿ ಕನ್ನಡ, ಸಣ್ಣ ಪುಟ್ಟ ಕ್ಯಾರೆಕ್ಟ್ರು, ಗೆಸ್ಟ್ ಕ್ಯಾರೆಕ್ಟ್ರುಗಳ ಸುಮಾರು ಸಿನಿಮಾ ಮಾಡಿದ್ದೀವಿ. ಬಟ್ ಏನೋ ಒಂದು ಅರ್ಥ ಮಾಡ್ಕೊಳ್ಳಿ, ಸಿನಿಮಾ ರಂಗ ಅನ್ನೋದು ತುಂಬ ದೊಡ್ಡ ರಂಗ. ಒಂದು ಸರಿ ಬಣ್ಣ ಹಚ್ಬಿಟ್ರೆ ಅದು ನಾವು ಬಿಟ್ಟರೆ ಅದು ನಮ್ಮನ್ನು ಬಿಡಲ್ಲ, ಅದು ಅಟ್ರಾಕ್ಷನ್ ಎಳಿತಾ ಇರ್ತದೆ. ಸರ್ ಇತ್ತೀಚೆಗೆ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಯುವಕರು ಬರ್ತಾನೆ ಇದ್ದಾರೆ, ಸೋಲ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ ಅಂತ ಯುವಕರಿಗೆ ನೀವು ಏನು ಹೇಳ್ತೀರಿ ಇಷ್ಟಪಡ್ತೀರಿ? ಸರ್ ನಾನು ಏನು ಹೇಳ್ತೀನಂದರೆ, ಒಳ್ಳೆ ಸಿನಿಮಾ ಮಾಡಿ, ಒಳ್ಳೆ ಕಂಟೆಂಟ್ ಇಟ್ಕೊಳ್ಳಿ. 2 ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ಫಸ್ಟ್ ಸ್ಕ್ರಿಪ್ಟ್ಗೆ ಜೀವ ಕೊಡಿ. ಯಾವತ್ತು ನೀವು ಸ್ಕ್ರಿಪ್ಟ್ಗೆ ಜೀವ ಕೊಡೋದು ಅವತ್ತು ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ಆಮೇಲೆ 10 ಲಕ್ಷ, 20 ಲಕ್ಷ, 30 ಲಕ್ಷ, 1 ಕೋಟಿಲಿ ಸಿನಿಮಾ ಮಾಡೋಕ್ಕಾಗಲ್ಲ. ಮಿನಿಮಮು ಒಂದು 5 ಕೋಟಿ ಬಜೆಟ್ ಇದ್ದರೆ ಒಂದು ಒಳ್ಳೆ ಔಟ್ಪುಟ್ ಕೊಡ್ಬೋದು ಜನಕ್ಕೆ. ಒಂದು ಒಳ್ಳೆ ನಾವು 2 ಅವರ್ 20 ನಿಮಿಷ ಥಿಯೇಟರ್ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಪ್ಪ ಅಂತ ಅನ್ಸ್ಬೋದು, ಆ ಮಟ್ಟಕ್ಕೆ ಮಾಡ್ಬೋದು. ಸರ್ ನೀವು ಬೆಳೆದು ಬಂದಂತಹ ಹಾದಿ, ಹಾಗೆ ಈ ಒಂದು ಪ್ರಪಂಚವನ್ನ ಹೆಂಗ್ ಕಂಡುಕೊಂಡ್ರಿ? ನಾವೇನಿಲ್ಲ ಸರ್, ಗುರಿ ಇಲ್ಲದೆ ಅದೇನೋ ಹೇಳ್ತಾರಲ್ಲ, ಗುರು ಇಲ್ಲದೆ ಗುರಿ ಇಟ್ಕೊಂಡು ಬಂದಂಥ ನಾನು. ಸೊ ನಾವು ಬಂದು ಆ್ಯಕ್ಚುಲಿ ಬ್ಯಾಂಗ್ಳೂರು, ಇಲ್ಲೇ RPC ಲೇಔಟಲ್ಲಿ ನಾನು ಬೆಂಗಳೂರಲ್ಲಿ ಹುಟ್ಟಿದ್ದು, ಮನೇಲಿ ಹುಟ್ಟಿದ್ದು. ಸೊ ಅದಾದಮೇಲೆ ತಂದೆ ತಾಯಿ ಎಲ್ಲ ಒಂದು ರೀತಿಲಿ ಬಡಿಸ್ತಾನ. ನಾವು ಏನು ನಮ್ಮ ವಿಜಯನಗರ ತಿಮ್ಮನಹಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ಮುಗಿಸಾದ್ಮೇಲೆ ನಂದು ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ. ಒಂದು ಒಳ್ಳೆ ಪೂರ್ವಂಕರ ಮಂತ್ರಿ ಡೆವಲಪರ್ಸಲ್ಲೆಲ್ಲ ಒಳ್ಳೆ ಅಲ್ಯೂಮಿನಿಯಂ ಕಾಂಟ್ರಾಕ್ಟ್ ಇಟ್ಕೊಂಡು ಫ್ಯಾಕ್ಟ್ರಿ ಮಾಡಿದೆ. ನನ್ನ ಜೊತೆಲಿ 100 ಜನ ಕೆಲಸ ಮಾಡ್ತಿರೋ ಅವರಿಗೆ ಒಂದು ರೀತಿಲಿ ಏನೋ ಒಂದು ಕೆಲಸ ಕೊಡೋಂಥರ ಆದೆ. ಸೊ ಅದಾದಮೇಲೆ ನಾನು ಹೋರಾಟದ ಹಾದಿಗೆ ಬಂದು ಅಂಬೇಡ್ಕರ್ ಸೇನೆ ಸಂಘಟನೆ ಕಟ್ಕೊಂಡೆ. ರಾಜ್ಯದ 31 ಜಿಲ್ಲೆ ಪ್ರವಾಸ ಮಾಡಿ ಕನ್ನಡ ನಾಡು, ನುಡಿ, ಭಾಷೆ, ಬಡವರು, ದಲಿತರು, ಅಲ್ಪಸಂಖ್ಯಾತರು ಧಕ್ಕೆ ಆದಾಗ ಅವ್ರ ಪರ ಹೋರಾಟ ಮಾಡಿದೆ. ಸೊ ಅದು ನಾನು ಇವತ್ತು ಇಲ್ಲಿ ತನಕ ಎತ್ಕೊಂಬಂತು. ಅದಾದಮೇಲೆ ಇವತ್ತು ನನ್ನ ಜರ್ನಿ ಹಂಗೆ ಬೆಳ್ಕೊಂಬಂದಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಪಿ ಮೂರ್ತಿ ಯಾರಂತ ಗುರ್ಸೋ ಥರ ಮಟ್ಟಿಗೆ ಬೆಳೆದಿದ್ದೀನಿ. ಅದಕ್ಕೆ ಕಾರಣನೇ ಇವತ್ತು ನನ್ನ ಅಂಬೇಡ್ಕರ್ ಸೇನೆ, ನಮ್ಮ ಹುಡುಗರು ಮತ್ತು ನನ್ನ ಹೋರಾಟ. ಆ ಹೋರಾಟದ ಪ್ರತಿಫಲನ ಇಲ್ಲಿ ತನಕ ನಾನು ತಗೊಂಬಂದಿದ್ದೆ. ಸರ್ ನಿಮ್ಮ ಕೋರಾ ಸಿನಿಮಾ ರಿಲೀಸ್ ಬಗ್ಗೆ ಕೋರಾ ಸಿನಿಮಾ ರಿಲೀಸು ಮೇ ಬಿ ನಾನು ಡಿಸೆಂಬರ್ ಎಂಡಿಲ್ಲ ಜನವರಿ ರಿಲೀಸ್ ಮಾಡ್ತೀನಿ. ಈ 23ನೇ ತಾರೀಕು ಶನಿವಾರ ನಮ್ಮ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬನಟ್ಟಿಲಿ ಒಂದು ಆಡಿಯೋ ರಿಲೀಸ್ ಮಾಡ್ತಾಯಿದ್ದೀನಿ, ಒಪ್ಪಿಕೊಂಡೋಳು ವಿಡಿಯೋ ಸಾಂಗು. ಸೊ ಅದಾದಮೇಲೆ ಬೆಂಗಳೂರು ಸಿಟಿಲಿ ಒಂದು ದೊಡ್ಡ ಈವೆಂಟ್ ಮಾಡಿ ಟ್ರೈಲರ್ ರಿಲೀಸ್ ಮಾಡಿ ಆಮೇಲೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ. ಹಾಯ್, ನಮಸ್ಕಾರ ಎಲ್ಲ ಸ್ನೇಹಿತರೆ. ತುಂಬ ದಿನಗಳಿಂದ ಕೋರಾ ಸಿನಿಮಾ ಯಾವಾಗ ಬಿಡುಗಡೆ ಅಂತೇಳಿ ಎಲ್ಲ ನನ್ನ ಸ್ನೇಹಿತರು, ಹಲವಾರು ಜನ ನನ್ನ ಅಭಿಮಾನಿಗಳು ಮತ್ತು ಎಲ್ಲ ಇಂಡಸ್ಟ್ರಿಯವ್ರು ಕೇಳ್ತಾಯಿದ್ರು. ಕೋರಾ ಸಿನಿಮಾ ಟ್ರೀಸರ್ ಬಿಟ್ಟಾಗ ಇಡೀ ಕರ್ನಾಟಕ ರಾಜ್ಯದಿಂದ ಒಳ್ಳೆ ರೆಸ್ಪಾನ್ಸು. ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಕೊಂಡಿರೋದು ನಾವೆಲ್ಲ ನೋಡ್ಕೊಂಬಂದಿದ್ದೀವಿ. ಇನ್ನೇನು ಕೇವಲ 1 ತಿಂಗಳು ಒಳಗಡೆ ಡಿಸೆಂಬರ್ ಎಂಡು ಜನವರಿಲಿ ಕೋರಾ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ನಮ್ಮ ಕೋರಾ ಸಿನಿಮಾದ ನಾಯಕ ನಟ ಸುನಾಮಿ ಕಿಟ್ಟಿ ನನ್ನ ಜೊತೆ ಇದ್ದಾನೆ. ಸೊ ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ಈ ಕೋರಾ ಸಿನಿಮಾ ನಾವು ಮಾಡಿರೋದೇ ಕಿಟಿಗೋಸ್ಕರ. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಅದ್ಭುತ ಕಂಟೆಂಟು. ಕೋರಾ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಇನ್ನೊಬ್ಬ ಹೀರೋನ ಹಾಕೊಂಡು ಮಾಡ್ಬೇಕಂತ ಮಾಡಲ್ಲ, ಕಿಟಿನೇ ಹೀರೋ ಮಾಡ್ಬೇಕಂತೇಳಿ ಮಾಡಿದ್ದೀವಿ. ಇವತ್ತು ಕಿಟಿ ಮಾಡಿರ್ತಕ್ಕಂಥ ನಮ್ಮ ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗು, ಫೈಟು, ಸ್ಟೆಂಟ್ ಇದೆಯಲ್ಲ ಎಕ್ಸ್ಟ್ರಾಡಿನರಿ. ಯಾವುದೇ ರೀತಿ ಡೂಪ್ ಹಾಕೊಳ್ದಂಗೆ ಒಂದು ನ್ಯಾಚುರಲ್ ಫೈಟ್ ಮಾಡಿಕೊಂಡು ಒಂದು ಅದ್ಭುತ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಕಿಟಿ. ನಿಜವಲ್ಲೂ ಸಖತ್ತಾಗಿದೆ ಮಗ, ತಲೆ ಕೆಡಿಸ್ಕೋಬೇಡ. ಮುಂದಿನ ದಿನಗಳಲ್ಲಿ ಕೋರಾ ಸಿನಿಮಾ ನಮ್ಮ ಕರ್ನಾಟಕ ಜನ ನಮ್ಮನ್ನು ಕೈ ಹಿಡಿತಾರೆ. ಅದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೀನಿ. ಇದೇ ತಿಂಗಳು 23ನೇ ತಾರೀಕು ಅಂದರೆ ನಾಡಿದ್ದು ಶನಿವಾರ ನಮ್ಮ ಕೋರಾ ಸಿನಿಮಾದ ಒಪ್ಪಿಕೊಂಡೋಳು ಸಾಂಗು, ನನ್ನ ತುಂಬ ಫೇವ್ರೇಟ್ ಸಾಂಗು, ಕಿಟಿದು ಲವ್ದು ಡ್ಯುಯೆಟ್ ಸಾಂಗು ರಿಲೀಸ್ ಆಗ್ತದೆ. ನಾವು ಅದನ್ನು ಉತ್ತರ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದೆ. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕ ಜನ ಅಂತೇಳಿ ನನಗೆ ತುಂಬ ಇಷ್ಟ. ನಾನು ಉತ್ತರ ಕರ್ನಾಟಕ ಬಂದಾಗ ಜೋಳದ ರೊಟ್ಟಿ ಕೊಟ್ಟು ನಮ್ಮನ್ನು ಅದ್ಯಾವುದೋ ಚಟ್ನಿ ಎಲ್ಲ ಕೊಟ್ಟು ಸಾಕಷ್ಟು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡೆ. ಹಾಗಾಗಿ
ನಮ್ಮ ಸಿನಿಮಾ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಬನ್ನಟ್ಟಿಯಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಕನ್ನಡ ಸಂಘ, ನನ್ನ ಆತ್ಮೀಯ ಸಹೋದರ ಶಿವಲಿಂಗು ಅವರೊಂದು ಅದ್ಭುತ ಕಾರ್ಯಕ್ರಮ ಮಾಡ್ತಿದೆ, ಕನ್ನಡ ರಾಜ್ಯೋತ್ಸವ ಹಬ್ಬ. ಈ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ನಮ್ಮ ಒಪ್ಪಿಕೊಂಡೋಳು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ ಸಂಜೆ 6 ಗಂಟೆಗೆ. ಮತ್ತೆ A2 ಮ್ಯೂಸಿಕಲ್ ಇಡೀ ದೇಶದಂತ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು ಈ ಸಾಂಗ್ನ. ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡೈರೆಕ್ಟರ್ ವಟ್ಟಾಶ್ರೀ ಅವರು, ನಮ್ಮ ಕೋರಾ ಸಿನಿಮಾದ ನಟಿ ಚರಿಷ್ಮಾ, ಸುನಾಮಿ ಕಿಟ್ಟಿ, ನಮ್ಮ ಕಲರ್ಸ್ ಕನ್ನಡ ಜಗಿ ಮಾಸ್ಟ್ರು, ಅನೇಕ ನಟ ನಟಿಯರು, ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ರಾಜ್ಯದ ಮಂತ್ರಿಗಳು ಬರ್ತಾ ಇದ್ದಾರೆ. ಶಿವರಾಜ್ ತಂಗಡಿಯವರು ನಮ್ಮ ಕೋರಾ ಸಿನಿಮಾದ ಆಡಿಯೋನ ಬಿಡುಗಡೆ ಮಾಡೋಕ್ಕೆ. ಮತ್ತು ಇಡೀ ಉತ್ತರ ಕರ್ನಾಟಕ ಜನ ಅವತ್ತು ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ, ಈ ಒಂದು ಕೋರಾ ಸಿನಿಮಾ ನಾವು ಮಾಡ್ಬೇಕಾದ್ರೆ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಮೀರಿ ನಾವು ಏನಿವತ್ತು ಸಿನಿಮಾ ಮಾಡಿದ್ದೀವಿ, ಆ ಸಿನಿಮಾ ನಾವು ಅಂದ್ಕೊಂಡಿದ್ದು ಡಬಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಕೋರಾ ಅಂತಂದರೆ ಕೊರಗಜ್ಜನ ಮೊದಲನೇ 2 ಅಕ್ಷರ ಕೋರ, ಆ ಕೊರಗಜ್ಜ ಸ್ವಾಮಿ ಆಶೀರ್ವಾದ. ಅದ್ರ ಜೊತೆಗೆ ನಾನು ಮೊಟ್ಟ ಮೊದಲ ಬಾರಿಗೆ ನನ್ನ ತಂದೆ ತಾಯಿ ರತ್ನಮ್ಮ ಮೂವೀಸ್, ನಮ್ಮ ತಾಯಿ ಹೆಸರಲ್ಲಿ ಆ ಸಿನಿಮಾನ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಕೊಟ್ಟಿದೆ. ಸಿನಿಮಾ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ನಮ್ಗೆ ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರ್ತಾರೆ. ನಮ್ಮ ಮಠಣ್ಣ, ಮುನಿಯವರು, ಸೌಜನ್ಯ ಅವರು, ಮತ್ತು ನಮ್ಮ ಕಾಮಿಡಿ ಆ್ಯಕ್ಟ್ರು ನಮ್ಮ ಸಿದ್ಧಿಯವರು, ಸುಮಾರು ಜನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ನೀವು ನೋಡಿದ್ರೆ ಬಹುಶಃ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು, ಒಂದು ರೌಡಿಸಮ್ ಅಲ್ಲ, RR ಅಲ್ಲ, ಫ್ಯಾಮಿಲಿ ಅಲ್ಲ, ಅದು ಹೊರ್ತುಪಡಿಸು ನೀವು ಯಾವುದೋ ಒಂದು ಫಾರೆಸ್ಟ್ ಒಳಗಡೆ ಹೋಗಿ ಈಚೆ ಬರ್ತೀರಾ ಅಂತ ಒಂದು ಕಮರ್ಷಿಯಲ್ ಮೂವಿ. ಪ್ರತಿಯೊಬ್ಬರು ಸಿನಿಮಾ ನೋಡ್ತಿದ್ರೆ ಒಂದು ರೀತಿಲಿ ಒಂಥರ ರೋಮಾಂಚನ, ಅಂದರೆ ಮೈ ಜುಮ್ ಅಂತದ ಅಂಥ ಒಂದು ಕಂಟೆಂಟು, ಸಬ್ಜೆಕ್ಟು, ಆದಿವಾಸಿ ಬುಡಕಟ್ಟ ಜನಾಂಗದ ನಿಜ ಜೀವನದ ಒಂದು ರೂಪನೆ ಅಂತ ಹೇಳ್ಬೋದು. ಅಂಥ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಸೊ ಈ ಸಿನಿಮಾಗೆ ಪ್ರತಿಯೊಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಕಲೇಶ್ಪುರ, ಹೊರನಾಡು, ಶೃಂಗೇರಿ, ಬೆಟ್ಟ ಗುಟ್ಟ, ಕಾಡು, ಮಳೆ, ಆ ಜಿಗ್ನೇಲ್ ಕಚ್ಚಿಸ್ಕೊಂಡು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದೀವಿ. ಆ ಒಂದು ಶ್ರಮನೇ ಈ ಕೋರಾ ಸಿನಿಮಾ. ಈ ಕೋರಾ ಸಿನಿಮಾ ಇವತ್ತು ಸೆನ್ಸಾರ್ ಆಗಿ ಇವತ್ತು ಅಂತಾರಾಜ್ಯದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕೇಳ್ತಾ ಇದ್ದಾರೆ, ಬನ್ನಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ. ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು, ತೆಲುಗು, ತಮಿಳು ನಮ್ಮ ಸಿನಿಮಾ ಸೇಲ್ ಆಗಿ ಆಲ್ರೆಡಿ ಡಬ್ಬಿಂಗ್ ನಡೀತಾ ಇದೆ. ತುಂಬ ರೆಸ್ಪಾನ್ಸ್ ಬಂದಿದೆ, ನಮ್ಗೆ ಇನ್ನೂ ಎನರ್ಜಿ ಬಂದಿದೆ. ಯಾಕಪ್ಪ, ನಮ್ಮ ಕನ್ನಡ ಸಿನಿಮಾ ಇವತ್ತು ಪರಭಾಷೆಗೆ ತಗೊಂಡು ಆ ಭಾಷೆಯಲ್ಲಿ ರಿಲೀಸ್ ಮಾಡ್ತಾರೆ ಅಂತೇಳಿ. ಹಾಗಾಗಿ ಬಂಧುಗಳೇ, ದಯವಿಟ್ಟು ನಮ್ಮ ಕನ್ನಡ ನಾಡಿನ ಎಲ್ಲ ಕನ್ನಡಿಗರು, ನಮ್ಮ ಕನ್ನಡದವ್ರನ್ನ ನಮ್ಮ ಕನ್ನಡಿಗರನ್ನ ಬೆಳೆಸಿ. ಸುನಾಮಿಕ್ಕಿ ಅಂತ ಒಬ್ಬ ಒಳ್ಳೆ ಹುಡುಗ ತುಂಬ ಕಷ್ಟದಿಂದ ಮೇಲೆ ಬಂದಂತ ಬೆಳೆಸಿ. ಯಾಕಂತೇಳಿ ಇಂಥ ಹುಡುಗರನ್ನ ನಾವು ಬೆಳೆಸಿದಾಗ ನಮಗೂ ಒಂದು ರೀತಿ ಖುಷಿ ಕೊಡ್ತಾ. ಹಾಗಾಗಿ ಸುನಾಮಿ ಕಿಟ್ಟಿ ಮತ್ತು ಇಡೀ ನಮ್ಮ ಸಿನಿಮಾ ತಂಡ ಚೆನ್ನಾಗಿ ಬೆಳಿಬೇಕು. ಮತ್ತು ನಾವೆಲ್ಲ ಉತ್ತರ ಕರ್ನಾಟಕ ಬರ್ತಾ ಇದ್ವಿ, ಎಲ್ಲ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಇಟ್ಕೊಂಡು ಕಾಯ್ತಾ ಇರಿ. ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಬನ್ನಟ್ಟಿಲಿ ಒಂದು ಅದ್ಭುತ ಕಾರ್ಯಕ್ರಮ, ಒಂದು ಈವೆಂಟು. ಆ ಈವೆಂಟಲ್ಲಿ ನಾವು ಕನ್ನಡದ ಹಬ್ಬದ ಜೊತೆಗೆ ಕೋರಾ ಸಿನಿಮಾ ಆಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಪ್ಪಿಕೊಂಡಳು. ಹಲೋ, ನಮಸ್ಕಾರ. ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಇದೇ ತಿಂಗಳು 23ನೇ ತಾರೀಕು ನನ್ನ ಕೋರಾ ಸಿನಿಮಾದ ಒಪ್ಪಿಕೊಂಡಳು ಸಾಂಗ್ ರಿಲೀಸ್ ಮಾಡ್ತಿದ್ದಾರೆ. ರತ್ನಮ್ಮ ಬ್ಯಾನರ್ಸ್ ಅಲ್ಲಿ P ಮೂರ್ತಿ ಅಣ್ಣ ಪ್ರೊಡ್ಯೂಸರ್ ಆಗಿ ಅವ್ರ ಬ್ಯಾನರ್ ಮುಖಾಂತರ ನಾನು ಲಾಂಚ್ ಆಗ್ತಿರೋದು ತುಂಬಾ ಖುಷಿ ಆಗ್ತಿದೆ. ಒಪ್ಪಿಕೊಂಡಳು ಸಾಂಗು 23ನೇ ತಾರೀಕು ಲಾಂಚ್ ಆಗ್ತಿದೆ. ಒಪ್ಪಿಕೊಂಡಳು ಮನಸಾರೆ ಪ್ರೀತಿಯ. ನಿಮ್ಮ ಇಡೀ ಕರ್ನಾಟಕದ ಜನ ನೀವು ನನಗೆಲ್ಲ ಸಪೋರ್ಟ್ ಮಾಡಬೇಕು, ನನ್ನ ಸಾಂಗ್ನ ಬೆಳೆಸ್ಬೇಕು, ಹಾರೈಸ್ಬೇಕು, ನಮ್ಮ ಸಿನಿಮಾನ ಗೆಲ್ಸ್ಬೇಕು. 23ನೇ ತಾರೀಕು ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರ, ನಮ್ಮ ಕೋರಾ ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ. ಸಾಂಗು ನೀವು ನೋಡಿ ಹಾರೈಸಿ ಆಶೀರ್ವಾದ ಮಾಡಿ. ನಮ್ಮ ಸಿನಿಮಾಗೆ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಕಷ್ಟದಲ್ಲಿ ಬೆಳೆದವರು ಇವತ್ತು ಬೆಳಿಬೇಕಂತ ದೊಡ್ಡವರು ಹೇಳ್ತಾರೆ. ನಾವು ಏನೋ ಒಂದು ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಇಷ್ಟ ಆಗುತ್ತೆ ಆಡಿಯನ್ಸ್ಗೆ, ಪಬ್ಲಿಕ್ ಈ ಸಾಂಗು ಎಲ್ಲ ಆಶೀರ್ವಾದ ಮಾಡಿ ಹಾರೈಸಿ ಕೋರಾ ಟೀಮ್ನ ಗೆಲ್ಸಿ. ಹಂಗೆ ಒಪ್ಪಿಕೊಂಡಳನ್ನ ಹಿಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು. ಇವನು ಚಂದುಳ್ಳಿ ಚಂದ್ರನ ತಂಗಿ ಮಗನು, ನನ್ನ ತೋಳಿಂದ ತಬ್ಬಿನ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.